ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನು ನನ್ನ ಮನದಾಳದಲ್ಲಿ ಸ್ಮರಿಸಿಕೊಳ್ತಾ, ಅದೇ ರೀತಿ ನಮ್ಮ ಸಮಾಜದವರಾಗಿರ್ತಕ್ಕಂಥ ಜಗತ್ತಿನ ಮೊದಲ ಕವಿಯತ್ರಿ ಜಗನ್ಮಾತೆ ಅಕ್ಕ ಮಾದೇವಿಯವರನ್ನು ಸಹ ನಮ್ಮ ಮನದಲ್ಲಿ ಸ್ಮರಿಸಿಕೊಳ್ತಾ, ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ಬೆಂಗಳೂರು, ತಾಲೂಕು ಘಟಕ ರಾಮದುರ್ಗ, ಮಹಿಳಾ ಘಟಕ, ಯುವ ಘಟಕಗಳ ಸಹಯೋಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುವ ಸತ್ಸಂಪ್ರದಾಯ ನಮ್ಮ ಸಮಾಜದ್ದು. ಇದಕ್ಕೆ ಬೇರೆಯವ್ರನ್ನ ಅತಿಥಿಗಳನ್ನಾಗಿ ನೇಮಿಸಲಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಮುಂಜಾನೆ 7 ಗಂಟೆಗೆ ನಾನು ಫೋನ್ ಮಾಡಿ ಬರಲಿಕ್ಕಾಗೋದಿಲ್ಲ ಸರ್, ಅವ್ರು ನಮ್ಮ ವಿದ್ಯಾರ್ಥಿನೂ ಹೌದು, ಈ ಸದ್ಯ ಸಹ ಪ್ರಾಧ್ಯಾಪಕರಾಗಿ ಬೆಂಬಳಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಕ್ಕಂಥ ವಿಜಯಲಕ್ಷ್ಮಿ ಮರಿಬಾ ಶೆಟ್ಟಿಯವರು, ನನ್ನ ಸಮಾಜದ ಹಿರಿಯರು, ಸಹೋದರಿಯರು, ತಾಯಂದಿರು ಈ ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಹಾಕಿದ್ರು. ನಾನು ಬ್ಯಾಡ್ರಿ, ಯಾಕಂದ್ರೆ ಎಲ್ಲ ಕಾರ್ಯಕ್ರಮ ನಾನೇ ಮಾತನಾಡೋದ್ರಿಂದ ಎಲ್ಲರ ಕಣ್ಣ ನಾನೇ ಇರಬಾರ್ದು. ಯಾಕಂದ್ರೆ ಒನ್ ಮ್ಯಾನ್ ಶೋ ಯಾವುದೂ ಆಗಬಾರ್ದು. ಬಸವಣ್ಣವರ ಒಂದು ತತ್ವಗಳ ಅನುಯಾಯಿಗಳಲ್ಲಿ ನಾನು ಒಬ್ಬ. ಮಹಿಳಾ ದಿನಾಚರಣೆ ಬಗ್ಗೆ ಮಹಿಳೆಯರನ್ನು ಸಾಮಾನ್ಯವಾಗಿ ಅತಿಥಿಗಳನ್ನ ಮಾಡ್ತಕ್ಕಂಥ ವಾಡಿಕೆ ಇದೆ. ಬಟ್ ಅದು ತಪ್ಪು. ಯಾಕಂದರೆ ಇಡೀ ಜಗತ್ತಿನೊಳಗೆ ಒಂದು ಮಾತನ್ನು ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ, ಮಹಿಳೆಯರ ಹಕ್ಕುಗಳಿಗಾಗಿ ಮನೆ ಬಿಟ್ಟು ಹೋದವರು ಪುರುಷರು, ಅವರು ಜಗಜ್ಯೋತಿ ಬಸವಣ್ಣವರು. ಕೊಟ್ಟ ಮೊದಲ 8ನೇ ವಯಸ್ಸಿನಲ್ಲಿ ಅವರಿಗೆ ಉಪನಯನ ಕಾರ್ಯಕ್ರಮವನ್ನು ಹಾಕಿಕೊಂಡಾಗ ಮನೆಯೊಳಗೆ ಅವರ ಅಕ್ಕ ನಾಗಮ್ಮನಿಗೆ ಜನಿವಾರ ಹಾಕಿರೋದಿಲ್ಲ. ಇವರಿಗೆ ಉಪನಯನ ಕಾರ್ಯಕ್ರಮ ಮಾಡಿ ಇವರಿಗೆ ಜನಿವಾರ ಹಾಕ್ಲಿಕ್ಕೆ ಬಂದಾಗ ಹಾಕಿದ ಜನಿವಾರವನ್ನು ಕಿತ್ತೆಸೆದು ಅಕ್ಕನಿಗಿಲ್ಲದ ಜನಿವಾರ ನನಗೆ ಏಕೆಂದು ಮನೆ ಬಿಟ್ಟು ಹೋದಂಥ ಮಹಿಳಾ ಸಮಾನತೆಗಾಗಿ ಹೋರಾಡಿದವರು ಪುರುಷರೇ. ಅದಕ್ಕೆ ಬಸವಣ್ಣವ್ರ ನೆನಪಾಯ್ತು, ಮಾತನಾಡಂದಾರ ಮತ್ತು ಯಾಕೆ ನಾ ಈ ಅವಕಾಶ ಬಿಡಬೇಕು. ಒಂದು ಕಡೆ ವಚನದಾಗ ಹೇಳ್ತಾರೆ, ಕೊಟ್ಟ ಕುದುರೆಯಲ್ಲೇರದವನು ವೀರನೂ ಅಲ್ಲ ಧೀರನೂ ಅಲ್ಲ. ಏನು ಅವಕಾಶ ಸಿಗ್ತದೆ ನಮ್ಮ ತಿಳಿದಂಥ 4 ಮಾತುಗಳನ್ನು ನಮ್ಮ ತಾಯಂದ್ರ ಜೊತೆ ಹಂಚ್ಕೊಳ್ಳಿಕ್ಕೆ ಯಾಕೆ ಭಯ ಪಡಬೇಕು ಅನ್ನುವಂಥ ಒಂದು ಧೈರ್ಯದಿಂದ ನೀವೆಲ್ಲ ನನ್ನ ತಾಯಂದ್ರ ಸಮಾನ, ನನ್ನ ತಾಯಂದ್ರ ಮುಂದೆ ಮಾತಾಡ್ಲಿಕ್ಕೆ ನಾ ಯಾಕೆ ಅನ್ಸ್ಬೇಕು. ಮಕ್ಕಳು ತಪ್ಪು ಮಾಡಿದ್ರೆ ಕ್ಷಮಿಸುವ ಕ್ಷಮಾ ದೊರೆಯತ್ರಿ ನೀವು ಅಂತ ತಿಳ್ಕೊಂಡು ನಾನು ಇಲ್ಲಿ ಒಪ್ಕೊಂಡಿದ್ದೀನಿ. ಈ ಮಾತುಗಳನ್ನು ಪ್ರಾರಂಭಿಸಬೇಕಾದ್ರೆ ಸಿದ್ದರಾಮೇಶ್ವರರ ಒಂದು ವಚನ ನನ್ನ ನೆನಪಾಗ್ತದೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೋಡಿ, ಸಿದ್ದರಾಮೇಶ್ವರರು ಶರಣರು ಹೆಣ್ಣನ್ನು ಇಡೀ ದೇವರ ಹೆಣ್ಣು. 12ನೇ ಶತಮಾನ ಏನೈತಿ ಇಡೀ ಜಗತ್ತಿನ ಇತಿಹಾಸದೊಳಗೆ ಯಾರೂ ಎಂದೂ ಮರೆಯಲಾರದಂಥ ಕಾಲಮಾನ ಅದು. ಎಲ್ಲರೂ ಮಾತಾಡಿ ಹೋಗ್ತಾರೆ, ಭಾಳ ಮಂದಿ ಮಾತಾಡೋರು ವಿಚಾರವಾದಿಗಳು ಆಯಾ ಕಾಲಕ್ಕೆ ಬಂದು ಹೋಗ್ಯಾರ. ಆದರೆ ನಡೆದು ನುಡಿದವರು ಯಾರಪ್ಪ ಅಂದ್ರೆ ಶರಣರು. ನುಡಿದು ನಡೀಲಿಲ್ಲ, ನಡೆದು ನುಡಿದರು ತೋರಿಸತಕ್ಕಂಥ ಒಂದು ಕೀರ್ತಿ ಆ ಮಹಾಶರಣರಿಗೆ ಹೋಗ್ತದೆ. ಒಂದೊಂದು ವಚನಗಳು, ಅಕ್ಕನ ಒಂದು ವಚನ ಒಂದು ವಿಶ್ವವಿದ್ಯಾಲಯಕ್ಕೆ ಸಮಾನವಾದಂಥ ವಚನಗಳದಾವ. ನೋಡಿರಿ, ಅಂಥ ಕಾಲಮಾನದಲ್ಲಿ ಆಗಲೇ ನಮ್ಮ ಸಹೋದರಿಯರಾಗಿರ್ತಕ್ಕಂಥ ಸುಲೋಚನಾ ಮೇಡಮ್ ಅವರು ಒಂದು ವಚನ, ಸಂಸ್ಕೃತ ವಚನ ಹೇಳಿದ್ರು, ಸಂಸ್ಕೃತ ಶ್ಲೋಕ ಹೇಳಿದ್ರು. ಆ ಸಹೋದರಿ ಅಕ್ಕಗೆ ನಾನು ಇನ್ನೊಂದು ಅದೇ ಸಂದರ್ಭದಲ್ಲಿ ಮನುಸ್ಮೃತಿಯಲ್ಲಿರ್ತಕ್ಕಂಥ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಒಂದು ಶ್ಲೋಕ ಇನ್ನೊಂದು ಬರ್ತದೆ ರೀ. ಏನು ಬರ್ತದೆ ಅಂದ್ರೆ, ನಾನು ಯಾಕಂದರೆ ಸಂಸ್ಕೃತವನ್ನು ಬಳಸೋದು ಭಾಳ ಕಡಿಮೆ, ಆದ್ರೆ ಕೆಲವು ಸಂದರ್ಭದಲ್ಲಿ ಕೆಲವೊಂದನ್ನು ಬಳಸಲೇಬೇಕಾಗ್ತದೆ. ಆ ಒಂದು ಶ್ಲೋಕ ಏನಪ್ಪ ಅಂದ್ರೆ, ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ. ಇದು ಮನುಸ್ಮೃತಿಯೊಳಗೆ
ವರ್ಣಾಶ್ರಮದಲ್ಲಿ ಸನಾತನ ಧರ್ಮದಲ್ಲಿರ್ತಕ್ಕಂಥ ಹೆಣ್ಣಿನ ಬಗ್ಗೆ ಇರುವಂಥ ಗೌರವ. ಗೌರವ ಅಂದಾಕ್ಷಣ ಹಿಗ್ಬೇಡ್ರಿ. ಅದರ ಕನ್ನಡದ ಅರ್ಥ ಏನಪ್ಪ ಅಂದ್ರೆ ಮಹಿಳೆಯರು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ. ಯಾಕೆ ಇವತ್ತಿನ ದಿವಸ ಪ್ರಚಲಿತ ವಿದ್ಯಮಾನಗಳನ್ನು ಗಮನಿಸಿದ್ರೆ ಪತ್ರಿಕೆಯೊಳಗೆ ಭಾಷಣದೊಳಗೆ ಬಹಳ ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಸನಾತನಗಳು ಅಂತ ಹೇಳ್ತಾರಲ್ಲ, ನಾವೆಲ್ಲ ತಲೆ ತಗ್ಗಿಸುವಂಥ ದಿನಗಳು. ಒಂದು ಮಾತನ್ನು ಇಲ್ಲಿ ಹೇಳ್ತೀನಿ. ಬಣಜಿಯರು ಮೂಲತಃ ಜೈನ ಸಂತತಿ ನಮ್ಮದು. ಜೈನ ಧರ್ಮವನ್ನು ಬಿಟ್ಟು ಲಿಂಗಾಯತ ಧರ್ಮವನ್ನು ಬಸವಾದಿ ಶರಣರ ಪ್ರಭಾವಕ್ಕೊಳಗಾಗಿ ಲಿಂಗಾಯತ ಧರ್ಮವನ್ನು ಸ್ವೀಕರಿಸಿರ್ತಕ್ಕಂಥವ್ರು ನಾವು ಎದೆತಟ್ಟಿ ಹೇಳಬೇಕು, ನಮ್ಮ ಧರ್ಮ ಲಿಂಗಾಯತ. ಲಿಂಗಾಯತ ಧರ್ಮ ಏನು, ಎಂಥ ಧರ್ಮ? ಕನ್ನಡದ ಧರ್ಮ, ಕನ್ನಡಿಗರ ಧರ್ಮ. ಅದು ಎಂಥ ಧರ್ಮ ಅಂದ್ರೆ ಎಲ್ಲರನ್ನು ಸಮಾನವಾಗಿ ಕಾಣುವ ಧರ್ಮ. ಅಲ್ಲಿ ಲಿಂಗ ಭೇದವಿಲ್ಲ, ವರ್ಗ ಭೇದವಿಲ್ಲ, ವರ್ಣ ಭೇದವಿಲ್ಲ, ಆಶ್ರಮ ಭೇದವಿಲ್ಲ, ಜಾತಿ ಭೇದವಿಲ್ಲ. ಇಂಥದ್ದು ಎಲ್ಲರೂ ಸಿಗ್ತದನ್ರಿ. ಯಾವುದೇ ಧರ್ಮ ಹುಡುಕಾಡು ಸಿಗೋದಿಲ್ಲ ನಮಗೆ. ಅದನ್ನು ಬಿಟ್ಟು ನಮ್ಮ ಲಾಭಕ್ಕಾಗಿ, ನಮ್ಮ ರಾಜಕೀಯಕ್ಕಾಗಿ ಸ್ವಾಮಿಗಳು ಹಂಗೆ ರಾಜಕಾರಣ ಮಾಡತ್ತಾರೆ, ಉಳಿದವ್ರು ರಾಜಕಾರಣ ಮಾಡ್ತಾರೆ. ಅಸಹ್ಯ ಅನಿಸೋ ಕೆಲವು ಸ್ವಾಮಿಗಳು ನುಡಿಗಳನ್ನು ಕೇಳಿದ್ರೆ ಅವ್ರಿಗೆ ಹೆಂಗೆ ನಮಸ್ಕರಿಸ್ಬೇಕಪ್ಪ. ನಾವು ಸಣ್ಣವರಿದ್ದಾಗ ಮಠಕ್ಕೆ ದಿನ ಸಕ್ರೆ ತೋಟು ಮಠಕ್ಕೆ ಹೋಗುವಂಥ ಸಂಪ್ರದಾಯ ಇತ್ತು. ಇವತ್ತಿನ ದಿನಮಾನಗಳಲ್ಲಿ ಏನು ಮಾಡಬೇಕು? ಅವರವರೇ ಜಗಡ್ತಾರೆ. ಬೇಡ, ಆ ವಿಚಾರಕ್ಕೆ ನಾವು ಹೋಗೋದು ಬೇಡ. ಅಷ್ಟು ದೊಡ್ಡವರು ಅಲ್ಲ ನಾವು. ಆದರೆ ನನಗೇನೋ ಅಂತ ತಿಳಿದಿದ್ದನ್ನು ನಾವು ತಮ್ಮ ಮುಂದೆ ಹಂಚ್ಕೊಳ್ತೀನಿ ತಾಯಂದಿರ. ಈ ಮಹಿಳಾ ದಿನಾಚರಣೆಯ 2026ರ ಒಂದು ಘೋಷವಾಕ್ಯ ಏನಪ್ಪ ಅಂದ್ರೆ ಗಿವ್ ಟು ಗೇನ್ ಅಂತ ಘೋಷವಾಕ್ಯ ನೋಡ್ರಿ. ಗಿವ್ ಟು ಗೇನ್. ಯಾವುದೂ ಕೊಡಲಾರದೆ ಪಡ್ಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಘೋಷವಾಕ್ಯವನ್ನು ಹೊಂದಿರತಕ್ಕಂಥ ಈ ಮಹಿಳಾ ದಿನಾಚರಣೆ ಅರ್ಥಪೂರ್ಣ ಆಗಬೇಕಾದ್ರೆ ಕೆಲವು ಸಾಧಕರನ್ನು ಇವತ್ತು ಯಾಕೆ ಆಚರಣೆ ಮಾಡ್ತೇವೆ ಅಂದ್ರೆ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕ ಜಾಗೃತಿಯನ್ನು ನಮ್ಮ ಮಹಿಳೆಯರಲ್ಲಿ ಮೂಡಿಸುವುದರೊಂದಿಗೆ ಸಾಧಿಸಿದ ಸಾಧಕಿಯರನ್ನು ಗೌರವಿಸುವ ಉದ್ದೇಶಕ್ಕೋಸ್ಕರ ಈ ಆಚರಣೆ. ಮಹಿಳೆಯರನ್ನು, ಸಾಧನೆ ಮಾಡ್ತಕ್ಕಂಥ ಮಹಿಳೆಯರನ್ನು ಸನ್ಮಾನಿಸುವುದು, ಗೌರವಿಸುವುದರ ಜೊತೆಗೆ ಅವರಿಗೆ ಅರಿವು ಮೂಡಿಸುವುದು. ಎದುರದು ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಸಮಾನತೆಯ ಕುರಿತು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಲಿ. ಆಗಲೇ ಹೇಳಿದ್ನ, ಅದು ಹೆಣ್ಣು ಬಗ್ಗೆ ಸಿದ್ದರಾಮೇಶ್ವರ ವಚನ ಒಂದು ತಿಳ್ಕೊಂಡ್ರೆ ಸಾಕು. ನಾವು ಇವತ್ತು ನಮ್ಮ ಮನೆಯೊಳಗೆ, ನಿಮ್ಮ ಮನೆಯೊಳಗೆ ಒಂದು ಗಂಡು ಒಂದು ಹೆಣ್ಣು ಇದ್ರೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ. ಹೆಣ್ಣು ಗಂಡು ಕೂಡ ನಾವು ಎರಡೂ ಮಕ್ಕಳನ್ನು ನಮ್ಮ ಎರಡು ಕಣ್ಣುಗಳಾಗಿ ಸಮಾನವಾಗಿ ನೋಡುತ್ತೇವೆ ಅಥವಾ ಇಲ್ಲವೋ ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಗಂಡು ಮಗುನ ಎಲ್ಲಿ ಬೇಕಾದಲ್ಲಿ ಕಲಿಸ್ಲಿಕ್ಕೆ ಇರ್ತೀರಿ. ಹೆಣ್ಣು ಮಗುನ ನಮ್ಮ ಮನೆಯಾಗೂ ಆಯಿತು, ನಿಮ್ಮ ಮನೆಯಾಗೂ ಆಯಿತು, ಇಲ್ಲೇ ಕಲಿ, ನಮ್ಮ ಮಕ್ಕಳಿಗೆ ಇರಲಿ ಸ್ಕೂಲು. ಯಾಕೆ ಈ ರಿಸ್ಟ್ರಿಕ್ಷನ್ನು? ಸಮಾನತೆ ಅನ್ನೋದು ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು, ಬೇರೆಯವ್ರಿಗೆ ಹೇಳೋದಲ್ಲ. ಸಮಾನತೆ ಅನ್ನೋದು ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು. ನಾವು ಮತ್ತೊಬ್ಬರಿಗೆ ಆದರ್ಶ ಆಗಬೇಕು, ಹೇಳುವುದಲ್ಲ. ಎಷ್ಟು ಮಂದಿ ಮಹಿಳಾ ಸಾಧಕಿಯರು ಇವತ್ತು ಪೇಪರ್ ಓದ್ರಿ, ನೀವು ಪತ್ರಿಕೆ ಓದುವ ಗುಣ ಅಳವಡಿಸ್ಕೊಳ್ರಿ. ಇವತ್ತಿನ ವಿಜಯ ಕರ್ನಾಟಕ ಓದಿನ ನಾನು ಒಂದು ಘಟನೆಯಂತ ಮುಂದೆ ಹೇಳಿಕ್ಕೆ ಬಯಸ್ತೀನಿ. ವಿಜಯ ಕರ್ನಾಟಕದಲ್ಲಿ ಇವತ್ತಾಗಿರ್ತಕ್ಕಂಥ ಘಟನೆ ಇದೇ. ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದ ಕಂಕಣವಾಡಿ ಅನ್ನುವಂಥ ಕುಟುಂಬ ಗಲಗಲಿ ಒಳಗೆ ನೆಲೆಸಿರ್ತದೆ. ಕಾಳು ವ್ಯಾಪಾರ ಮಾಡಿ ತಂದೆ ಸಾಲದಲ್ಲಿ ಸಿಲುಕ್ತಾನೆ. ಸಿಲುಕಿದಾಗ ಭಾಳ ಸಾಲದ ಕಿರುಕುಳಾಗಣ ತವರು ಮನೆಗೆ ಗಂಡನ ಮತ್ತು ಮಕ್ಕಳನ್ನ ಕರ್ಕೊಂಡು ಆ ಹೆಣ್ಣುಮಗಳು ಹೋಗ್ತಾಳೆ. ಅಲ್ಲಿ ಸಣ್ಣ ಪುಟ್ಟ ಉದ್ಯೋಗ ಮಾಡಿ ಆ ಸಾಲ ತೀರಿಸೋ ಪ್ರಯತ್ನ ಮಾಡಿದರೂ ಸಾಲ ತೀರಲಿಲ್ಲ. ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಗೆ ಆ ಕುಟುಂಬ ಹೋಗ್ತದೆ. 3 ಮಕ್ಕಳು ಇರ್ತಾರೆ, ಅಕ್ಕ ಪ್ರೀತಿ, ಇನ್ನೊಬ್ಬರು ಸಹೋದರರು. ಆವಾಗ ಪ್ರೀತಿ ಅನ್ನುವಂಥ ಅಕ್ಕ ಇನ್ನೂ ಜವಾಬ್ದಾರಿಯನ್ನು ಹೊರದ ವಯಸ್ಸು ಒಕ್ಕಿದಿನ್ನು.
ಇಬ್ಬರು ತಂದೆ ತಾಯಿಗೆ ಬುದ್ಧಿ ಹೇಳಿ ನಾನು ಸಾಲ ತೀರಿಸ್ತೀನಿ ದುಡಿದು ದಯವಿಟ್ಟು ಆ ಹರಸಾಹಸ ಮಾಡುವುದು ಬೇಡ ಅಂತೇಳಿ ಆಕೆ ಕಷ್ಟಪಟ್ಟು ಓದಿ ಬಿಕಾಮ್ ಓದಿ ಇವತ್ತೊಂದು ಕಂಪನಿಯಲ್ಲಿ ನೌಕರಿ ಪಡೆದು ಇಬ್ಬರೂ ಸಹೋದರಿಗೆ ಶಿಕ್ಷಣ ನೀಡುವುದ್ರ ಜೊತೆಗೆ ಬಂದ ಸಂಬಳದಲ್ಲಿ ಸಾಲವನ್ನು ಮುರಿಸ್ತಕ್ಕಂಥ ಪ್ರಯತ್ನ ದಿಟ್ಟ ಹೆಜ್ಜೆ ಇಟ್ಟಿರ್ತಕ್ಕಂಥ ಆದರ್ಶಗಳು ಯಾರೋ ಇತಿಹಾಸ ಹೇಳೋದು ಬೇಡ ನಮಗೆ. ಇದು ನಮ್ಮ ಮಧ್ಯೆ ಇರ್ತಕ್ಕಂಥದ್ದು ನಾ ಹೇಳೋದು, ಪುರಾಣದ ಕಥೆಗಳು ಬೇಡ ನಮಗೆ, ಇದು ಆಗಿರ್ತಕ್ಕಂಥ ಘಟನೆ. ಇನ್ನೊಂದು ಹೈದರಾಬಾದಿನಲ್ಲಿ ಗಂಡನ ಆಸ್ಪತ್ರೆಗೆ ಹಾಕಿರ್ತಾಳೆ ಹೆಂಡತಿ, ಸಾಲದ ಒಳಗೆ ಸುಲಿಗಳು ಇರ್ತಾರೆ, ಗಂಡ ಆಗೋ ಈಗೋ ಸಾಯ್ತೀನಿ ಅನ್ನುವಂಥ ಸ್ಥಿತಿಯೊಳಗೆ ಇರುವಂಥ ಸಂದರ್ಭದೊಳಗೆ 2 ಮಕ್ಕಳು ಕರ್ಕೊಂಡು ಅದೇ ಆಸ್ಪತ್ರೆಯ ಮ್ಯಾಳಿಗೆ ಏರಿ ಕೊನೆಯ ಮಹಡಿಯನ್ನು ಏರಿ 2 ಮಕ್ಕಳನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಬೇಕಂತ ಮೇಲೇರಿದಾಗ 2 ವರ್ಷದ ಪುಟ್ಟ ಮಗು ತಾಯಿನ ಕೇಳ್ತೇವೆ, ಅಮ್ಮ ನಾವು ಏಕೆ ಇಲ್ಲಿ ಬಂದಿದ್ದೇವೆ ಅಂದಾಗ ತಾಯಿಯ ಕಣ್ಣು ತೆರಿತು. ಆವಾಗ ನಾನು ಸತ್ರ ಏನು ಸಾಧಿಸಿದಂಗೆ ಆಗ್ತದೆ. ಆ ಮಗುವಿನ ಮಾತು ನೋಡ್ರಿ, ಸಣ್ಣ ಮಗುವಿನ ಮಾತು. ಮುಂದೆ ನಿರ್ಧಾರ ಹಿಂತೆಗೆದುಕೊಂಡು ಬಂದು ಇವತ್ತು ಬೀದರ್ ತಾಲೂಕಿನಲ್ಲಿ ಒಂದು ವಿದ್ಯಾಲಯವನ್ನು ಕಟ್ಟಿ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ನೀಡ್ತಕ್ಕಂಥ ದಿಟ್ಟ ಹೆಜ್ಜೆ ಇಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳು. ಇಂಥ ಎಷ್ಟು ಕಥೆಗಳದಾವ ಹೆಣ್ಣುಮಕ್ಕಳು. ನಾವು ಪಾಟೀಲ್ ಪುಟ್ಟಪ್ಪನವ್ರು ಭಾಳ ಚಂದ ಹೇಳ್ತಾರೆ. ಇದು ರಾಷ್ಟ್ರಕವಿ ಕುವೆಂಪು ಅವರು ಹೆಣ್ಣಿನ ಬಗ್ಗೆ ಅವರು ಹೇಳಿರ್ತಕ್ಕಂಥ ಒಂದು ಕವನ, ಒಂದು ಸಣ್ಣ ಮಾತುಗಳನ್ನ ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತೀನಿ. ಏನು ಹೇಳ್ತಾರಪ್ಪ ಅಂದ್ರೆ ಅವರು, ಹೆಣ್ಣು ಮಾನುಷಿ ಮಾತ್ರ ಅಲ್ಲ, ಅಬಲೆಯೂ ಅಲ್ಲ, ಹೆಣ್ಣು ಮಹಾಶಕ್ತಿ. ರಾಷ್ಟ್ರಕವಿ ಕುವೆಂಪು ಅವರು ನೋಡ್ರಿ, ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಯಾಕೆ ನಾನು ಇಲ್ಲಿ ಬಳಸ್ತೀನಿ ಅಂದರೆ, ಬಸವಣ್ಣನವರ ತತ್ವಗಳಿಗೂ ಕುವೆಂಪು ಅವ್ರ ತತ್ವಗಳಿಗೆ ಏನು ಭೇದ ಭಾವವಿಲ್ಲ. ಒಕ್ಕಲಿಗರಲ್ಲಿ ಕುವೆಂಪು ಹೇಗೋ ನಮ್ಮಲ್ಲಿ ಬಸವಣ್ಣವರು. ಅದಕ್ಕೆ ಒಕ್ಕಲಿಗ ಒಬ್ಬ ವಕೀಲ ಲಿಂಗಾಯತರಿಗೆ ಹೆಂಗೆ ಬೇದಾನಂದ್ರೆ, ಮಾನ್ಯ ಒಂದು ಕೆಲವೊಂದು ಕಳಿಸಿದ್ದ ನಿಮಗೆ ನರನಾಡಿ ಇಲ್ಲ ಲಿಂಗಾಯತರಿಗೆ ಅಂತ ಹೇಳ್ತಾರ. ನಿಮ್ಗೆ ಎಷ್ಟು ಬೈದರು ಸುಮ್ಮನೆ ಇರ್ತೀರಿ ನೀವು, ನಿಮ್ಮ ತತ್ವಕ್ಕೆ ಬಸವಣ್ಣಗೆ ಶರಣರಿಗೆ ಏನು ಬೈದರು. ಅಲ್ಲಿ ರಾಷ್ಟ್ರಕವಿ ಕುವೆಂಪುಗೆ ಯಾರ ಕೈಲಿನೂ ಏನೂ ಅನ್ಕೊಡೋದಿಲ್ಲ ಅವರು. ಅಷ್ಟು ಸ್ವಾಭಿಮಾನಿ ಒಂದು ಸಮಾಜ ಅಂದರೆ ಒಕ್ಕಲಿಗ ಸಮಾಜ. ಆ ಸೈಡ್ ಮೈಸೂರು ಸೈಡ್ ನಾವು ಸ್ವಾಭಿಮಾನಿ ಐತೆ ನಮಗೆ, ಆದ್ರೆ ಭಾಳ ಲೇಟಾಗಿ ಎಚ್ಚರಗೊಳ್ತೇವೆ ನಾವು. ಬೇಡ, ಇವತ್ತಿನ ದಿನಮಾನದಾಗ ಅಷ್ಟು ಲೇಟಾಗಿ ಎಚ್ಚರಗೊಂಡ್ರೆ ನಾವು ದಡ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರಾಷ್ಟ್ರಕವಿ ಕುವೆಂಪು ಹೆಣ್ಣು ಒಂದು ಮಹಾಶಕ್ತಿ ಅಂತ ಹೇಳ್ತಾರೆ. ಅದ ಕಡೆ ಇನ್ನೊಂದು ಕಡೆ ಸುಭಾಷಿಗಳು ಹೇಳುವಾಗ ಹೇಳ್ತಾರೆ, ಹೆಣ್ಣ ಯಾಕೆ ಹುಟ್ಟಿ ಅಂತ ಪಶ್ಚಾತ್ತಾಪ ಪಡಬೇಡ್ರಿ, ಹೆಣ್ಣು ಮಹಾಶಕ್ತಿ ಅಂತ ಸಂತಸ ಪಡ್ರಿ, ಸಂಭ್ರಮಿಸಿರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದಾಗ ಈ ಮಹಿಳಾ ದಿನಾಚರಣೆಗೆ ಅರ್ಥ ಬರ್ತದೆ. ಏನು ಕಡಿಮೆ ಅಂದ್ರೆ ಹೇಳಿ, ಎಲ್ಲದರಲ್ಲಿ ಕೆಲವು ಘಟನೆಗಳನ್ನ ಹೇಳ್ತೀನಿ. ಕಲ್ಪನಾ ಚಾವ್ಲಾ ತೊಗೊಳ್ರಿ, ಸುನಿತಾ ವಿಲಿಯಮ್ಸ್ ತೊಗೊಳ್ರಿ. ಅದಕ್ಕಿಂತಲೂ ಒಂದು ಉದಾಹರಣೆ ಏನಪ್ಪ ಅಂದ್ರೆ, ಅರುಣಿಮಾನ ಪಾತ್ರ ಕೇಳಿದ್ರೆ, ಅರುಣಿಮಾ ಕಾಲು ಮುರ್ಕೊಂಡಿರ್ತಾಳೆ. ವಾಲಿಬಾಲ್ ಆಟಗಾರ್ತಿರ್ತವೆ, ಕಾಲು ಮುರ್ಕೊಂಡು ರೈಲ್ವೆ ಏರು ಹೊತ್ನಾಗ ಕಾಲು ಮುರ್ಕೊಂಡು ಇನ್ನೇನು ಆಗೋದಿಲ್ಲ ಅಂತ ಮನ್ಯಾಗ ಕೂತ್ ಬಿಡ್ತಿಳಕಿ. ಆವಾಗ ಆಕಿ ಕಾಲು ಮುರಿದ ತಕ್ಷಣ ಏನು ಛಲ ತೊಡ್ತಾಳಪ್ಪ ಅಂದ್ರೆ ಎವರೆಸ್ಟ್ ಶಿಖರ ಏರ್ಬೇಕು ಸರ್. ಅಂಗವಿಕಲ ಮಹಿಳೆ ಮೊಟ್ಟ ಮೊದಲು ಎವರೆಸ್ಟ್ ಶಿಖರ ಏರಿರ್ತಕ್ಕಂಥದ್ದು ನಮ್ಮ ದೇಶದ ಮಹಿಳೆನೇ. ಇದೇ ಭೂಮಿಯಲ್ಲಿ ಹುಟ್ಟೋದಕ್ಕೆ, ಇದೇ ಹವೆಯನ್ನು ಬಳಸೋದಕ್ಕೆ, ಇದೇ ಅನ್ನವನ್ನು ಉಂಡಕ್ಕೆ, ನಿಮ್ಮ ಜೊತೆ ಬೆಳೆದಕ್ಕೆ ಅರುಣಿಮಾ ಸಿನ್ಹಾ. ಏನೆಲ್ಲ ಸಾಧ್ಯ ಇಲ್ಲ ಅನ್ನೋದನ್ನು ಸಾಧ್ಯ ಮಾಡಿ ತೋರಿಸಿರ್ತಕ್ಕಂಥದ್ದನ್ನು ಎಷ್ಟು ಹೇಳಬಹುದು, ಸಾಕಷ್ಟು ಘಟನೆಗಳು. ಟಾಯ್ಲೆಟ್ ಆಫೀಸರ್ ಇವತ್ತು ಮಹಿಳೆಯರು ಅದಾರ. ಗಗನ ಯಾತ್ರಿಕರು ನಮ್ಮಲ್ಲಿ ಬಹುತೇಕ ಹೋದವರೆಲ್ಲ ಮಹಿಳೆಯರೇ ಅದಾರ. ನಿಮಗೆ ವಾಘಾ ಬಾರ್ಡ್ರ್ನಾಗ ಹೋಗ್ರಿ, ಪಾಕಿಸ್ತಾನ ಮತ್ತು ಭಾರತದ ಒಂದು ಪಂಜಾಬ್ ಗಡಿಯೊಳಗೆ ವಾಘಾ ಬಾರ್ಡರ್ ಬರ್ತದೆ. ಅಲ್ಲಿ ಸಾಯಂಕಾಲ ಕವಾಯತ್ ನಡೀತದೆ. ನಮ್ಮಲ್ಲಿ ಅವರು ಸೈನ್ಯ ಪಡೆ ಇರ್ತದೆ, ನಮ್ಮ ಸೈನ್ಯ ಪಡೆ ಇರ್ತದೆ. ಅವರು ಮಹಿಳೆಯ ಸೈನ್ಯ, ನಮ್ಮ ಮಹಿಳೆಯ ಸೈನ್ಯರ ಒಂದು ಕವಾಯತ್ ನೋಡಿದರೆ ಗಂಡಸರಿಗೆ ಮಾಡಲಿಕ್ಕೆ ಬರೋದಿಲ್ಲ. ನಾನು ನೋಡಿದ್ದನ್ನು ಹೇಳ್ತೀನಿ. ನಮ್ಮ ದೇಶಕ್ಕೆ ಭಾರತ ಮಾತೆ ಅಂತ ಕರಿತೇವೆ ನಾವು. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಅದ್ರ ಜೊತೆಗೆ ಕೆಲವೊಂದು ವೀಕ್ನೆಸಸ್ಸು ನಮ್ಮ ತಾಯಂದಿರಿಲ್ಲದ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಮ್ಮ ತಾಯಂದಿರಲ್ಲಿ ಹೆಚ್ಚು ಮೌಢ್ಯತೆ ಐತಿ. ಇವತ್ತು 108 ದೇವ್ರು ತಿರುಗೋದು, 108 ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ದೇವ್ರ ಇಲ್ಲತ್ ನಾನು ಹೇಳೋದಿಲ್ಲ, ಯಾರು